ನೋಡಿ, ಅವರ ದಾರ್ಶನಿಕತೆ ಅದು ಜಾಗತೀಕರಣದ ವಿರುದ್ಧ ಇರ್ಬೋದು, ಮತ್ತೆ ಈ ಧರ್ಮಾಂಧ ಶಕ್ತಿಗಳ ವಿರುದ್ಧ ಇರ್ಬೋದು, ಅಥವಾ ಭೂಮಿಯ ಪ್ರಶ್ನೆಗಿರ್ಬೋದು ಅಂತ ಒಂದು ದಾರ್ಶನಿಕ ಹೋರಾಟಗಾರರು ಮಾಡಿದ್ದಾರೆ. ನಾಥರಾಮ್ ಗೋಡ್ಸೆ ಅಂತಕ್ಕಂಥವನಿಗೆ ಟ್ರೈನಿಂಗ್ ಆಗಿದ್ದು ಕರ್ನಾಟಕದಲ್ಲಿ ಅಂತಕ್ಕಂಥ ಮಾಹಿತಿಯನ್ನ ಇಡೀ ರಾಷ್ಟ್ರಕ್ಕೆ ಬಿಚ್ಚಿ ಹೇಳಿರ್ತಕ್ಕಂಥ ಮಹಾನ್ ಶಕ್ತಿ ಎಚ್ ದೊರೆಸ್ವಾಮಿ ಅವರು ನಮ್ಮ ಮಧ್ಯೆ ಇದ್ರು ಅನ್ನೋದೇ ದೊಡ್ಡ ಹೆಮ್ಮೆಯ ವಿಚಾರ. ಆ ಸರ್ಕಾರಗಳು ಯಾರನ್ನು ಅವ್ರನ್ನ ಭಾಳ ಪ್ರೀತಿ ಮಾಡ್ತಾ ಇರಲಿಲ್ಲ. ತೋರಿಕೆಗೆ ಬಂದಾಗ ಅಷ್ಟೇ ಅವ್ರನ್ನ ಹೇಳ್ತಾ ಇದ್ರೆ ಹೊರತು ಅವ್ರು ಬಂದರೆ ಯಾಕೆ ಬಂದಪ್ಪ ಇವನು ಅನ್ನುವಂಥ ಭಾವನೆ ಇತ್ತು. ನಾನು ಸರ್ಕಾರದಿಂದ ಹತ್ತಿರದಿಂದ ನೋಡಿದ್ದೀನಿ. ನಾನು ದೊರೆಸ್ವಾಮಿ ಅವರು ತಮ್ಮ ಜೀವಿತಾವಧಿಯಲ್ಲಿ ಈ ಸಮಾಜಕ್ಕೆ, ಕರ್ನಾಟಕಕ್ಕೆ, ಭಾರತಕ್ಕೆ ಏನು ಕೊಡುಗೆ ಕೊಡಬಹುದಾಗಿತ್ತು ಒಬ್ಬ ವ್ಯಕ್ತಿ, ಅದರ 3 ಪಟ್ಟಷ್ಟು ಅವ್ರು ಕೊಟ್ಟು ಹೋಗಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಇಲ್ಲವ್ರಿಗೆ ಯಾರಿಗೂ ಅನುಮಾನ ಇಲ್ಲ. ಅದು ಸ್ವಾತಂತ್ರ್ಯ ಪೂರ್ವ ಭಾರತ ಅಥವಾ ಕರ್ನಾಟಕಕ್ಕಿರ್ಬೋದು, ಸ್ವಾತಂತ್ರ್ಯದ ನಂತರ ಸ್ವಾತಂತ್ರ್ಯೋತ್ತರದ ಭಾರತಕ್ಕಿರ್ಬೋದು, ಅಥವಾ ಪ್ರಸ್ತುತ ಕಾಲಘಟ್ಟಕ್ಕಿರ್ಬೋದು, ಈವನ್ ಭವಿಷ್ಯಕ್ಕೆ ಇರ್ಬೋದು. ಭವಿಷ್ಯಕ್ಕೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕರ್ನಾಟಕ ಭಾರತ ಉಳಿಬೇಕು ಅಂದರೆ ನಾವು ಅತ್ಯಗತ್ಯವಾಗಿ ತೆಗೆದುಕೊಳ್ಳಲೇಬೇಕಾಗಿರುವಂಥ ಹೋರಾಟ ಯಾವುದು, ಮಾಡಬೇಕಾದ ಕೆಲಸ ಏನು ಅನ್ನೋದನ್ನು ಸ್ಪಷ್ಟವಾಗಿ ಅವರು ಮಾರ್ಗದರ್ಶನ ಕೊಟ್ಟು ಹೋದಂಥವ್ರು. ಗ್ಯಾಟ್ ಬಂದಾಗ, ಗ್ಲೋಬಲೈಸೇಷನ್ ಪ್ರಕ್ರಿಯೆ ಶುರುವಾಗ್ತಿದ್ದಾಗ ಗ್ಯಾಟ್ ವಿರೋಧಿ ಒಕ್ಕೂಟ ಅಂತ ರಚನೆ ಮಾಡಿ ಈ ಸಾಮ್ರಾಜ್ಯಶಾಹಿ ಶಕ್ತಿಗಳು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಮುಂದಿನ ದಿನಗಳಲ್ಲಿ ಬಳದು ಕುಡಿತವೆ, ತಿಂದಾಕ್ತಾರೆ, ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂಥೇಳಿ ಆವಾಗಲೇ ನಾಯಕತ್ವ ಕೊಟ್ಟು ಅದನ್ನು ಹೋರಾಟ ಮಾಡಿದಂಥವ್ರು. ಅದೇ ರೀತಿಯಲ್ಲಿ ಧರ್ಮಾಂಧ ಶಕ್ತಿಗಳು ಬೆಳೀತಾ ಅಧಿಕಾರನ ಹಿಡಿದ ನಂತರದಲ್ಲಿ ಈ ಧರ್ಮಾಂಧ ಶಕ್ತಿಗಳನ್ನು ಅಧಿಕಾರದಿಂದ ಕೆಳಗಿಳಿಸ್ದಲೇ ಭಾರತದ ಸ್ವಾತಂತ್ರ್ಯ ಉಳಿಯೋದಿಲ್ಲ. ಭಾರತದ ಸ್ವಾತಂತ್ರ್ಯ ಉಳಿಬೇಕು ಅಂತ ಹೇಳಿದ್ರೆ ಈ ಶಕ್ತಿಗಳನ್ನು ಅಧಿಕಾರದಿಂದ ಇಳಿಸಬೇಕು, ಕರ್ನಾಟಕದಲ್ಲಿ ಇಳಿಸಬೇಕು, ಡೆಲ್ಲಿ ಗದ್ದುಗೆಯಿಂದ ಇಳಿಸಬೇಕು ಅಂತ ಸ್ಪಷ್ಟತೆ, ಯಾವುದೇ ಹಂಗೆ ಮಾತಾಡಬೇಕಾ ಹಿಂಗೆ ಮಾತಾಡಬೇಕಾ ಅನ್ನೋದು ಇಲ್ದಂಗೆ ಸ್ಟ್ರೈಟ್ ಹೇಳಿದಂಥವ್ರು. ಮೂರನೆಯದಾಗಿ ಭೂಮಿ, ಅದು ಭೂಮಿಯ ಏನು ಅಕ್ರಮ ಸ್ವಾಧೀನಗಳು ಏನು ನಡೆದಿದ್ದಾವೆ ಅದನ್ನು ತೆರವುಗೊಳಿಸೋಂಥದ್ದು ಇರ್ಬೋದು, ಬಗರ್ ಹುಕುಂ ರೈತರಿಗೆ ಅವರ ಹಕ್ಕನ್ನು ದಕ್ಕಿಸ್ಕೊಡೋಂಥದ್ದು ಇರ್ಬೋದು, ಪ್ರತಿಯೊಬ್ಬ ಬಡವರಿಗೂ ಒಂದು ಘನತೆಯಿಂದ ಬಾಳುವಷ್ಟು ಒಂದು ವಸತಿ ಬೇಕು ಅನ್ನುವಂಥ ಹಕ್ಕಿರ್ಬೋದು. ಈ ಪ್ರಶ್ನೆ ಮಾತಾಡಿದ್ರು. ಯಾಕೆ ಆ ಭೂಮಿನ ಅವರಷ್ಟು ಸೀರಿಯಸ್ ಆಗಿ ತೊಗೊಂಡ್ರು ಅಂತ ಹೇಳಿದರೆ, ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಸಂಪದ್ಭರಿತವಾದಂತಹ ಆಸ್ತಿ, ಮತ್ತು ಅದು ಪ್ರಕೃತಿ ದತ್ತವಾಗಿ ಪ್ರತಿಯೊಂದು ಜೀವಿಗೂ, ಮನುಷ್ಯರು ಮಾತ್ರ ಅಲ್ಲ ಪ್ರತಿಯೊಂದು ಜೀವಿಗೂ ಸೇರಿರುವಂತಹ ಆಸ್ತಿ ಅಂತ ಹೇಳಿದ್ರೆ ಅದು ಭೂಮಿ. ಆದರೆ ಇವತ್ತು ಭೂಮಿ ಅನ್ನುವಂಥದ್ದು ಎಲ್ಲದನ್ನು ಕೂಡ ಬಳದು ಮತ್ತೆ ಕಂಪನಿಗಳು, ಬಲಾಢ್ಯರು, ರಾಜಕಾರಣಿಗಳು ತಿಂದು ತೇಗಿ ಹೋಗ್ತಾ ಇದ್ದಾರೆ. ಜನರಿಗೆ ಮುಂದಿನ ದಿನದಲ್ಲಿ ಏನು ಸಿಗ್ದಂಗಾಗುತ್ತೆ ಭವಿಷ್ಯಕ್ಕೆ ಅನ್ನೋಕ್ಕೋಸ್ಕರನೇ ಭೂಮಿ ಹೋರಾಟ ತೊಗೊಂಡವರು. ನೋಡಿ, ಅವರ ದಾರ್ಶನಿಕತೆ ಅದು ಜಾಗತೀಕರಣದ ವಿರುದ್ಧ ಇರ್ಬೋದು, ಮತ್ತು ಈ ಧರ್ಮಾಂಧ ಶಕ್ತಿಗಳ ವಿರುದ್ಧ ಇರ್ಬೋದು, ಅಥವಾ ಭೂಮಿಯ ಪ್ರಶ್ನೆಗಿರ್ಬೋದು ಅಂತ ಒಂದು ದಾರ್ಶನಿಕ ಹೋರಾಟಗಾರರು ಮಾಡಿದ್ದಾರೆ. ನಾವೀಗ ಚರ್ಚೆ ಮಾಡಬೇಕಾಗಿರುವಂಥದ್ದು, ಅವರು 300% ಮೇಲೆ ಮಾಡಿಬಿಟ್ಟಿದ್ದಾರೆ. ಅವರು ಏನೇನು ಮಾಡಬಹುದಾಗಿತ್ತು ಅದನ್ನು. ಬಟ್ ನಾವು ಆ ಕರ್ತವ್ಯವನ್ನು ಮುಂಸಾಗೋದ್ರೊಳಗೆ ನಾವು ಅದನ್ನು ಮಾಡ್ತಾ ಇದ್ದೀವಾ ಅನ್ನೋ ಪ್ರಶ್ನೆನ ನಾವು ಹಾಕ್ಕೋಬೇಕಾಗಿದೆ. ಖಂಡಿತವಾಗಿಯೂ ನಾವಿಲ್ಲಿ ಯಾರು ಸೇರಿರುವಂಥ ಠುಸ್ಪಟಾಕಿಗಳಲ್ಲ, ಅಥವಾ ಬರೀ ಭಾಷಣಕಾರ ಮಾಡೋವಂಥವ್ರಲ್ಲ. ನಾವೆಲ್ಲರೂ ಕೂಡ ಅವರು ಹೇಳಿದಂತಹ ದಾರಿಯಲ್ಲಿ ಆ 3 ದಾರಿಗಳು ಭವಿಷ್ಯಕ್ಕೆ ಅಂತ ತೋರಿಸಿದ್ದಾರೆ. ಆ 3 ದಾರಿಯಲ್ಲೂ ನಮ್ಮ ಆದಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ, ನಿರಂತರ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಕೀಳರಿವಿಂದ ಇರಬೇಕಾಗಿಲ್ಲ. ನಾವು ಖಂಡಿತವಾಗಿ ಅವರಿರೋ ದಾರಿಯಲ್ಲೇ ನಡೀತಾ ಇದ್ದೀವಿ. ಆದರೆ ಅದೇ ಸಂದರ್ಭದಲ್ಲಿ ಮೂಲಭೂತ ದೊರೆಸ್ವಾಮಿ ಅವರ ಹೆಸರನ್ನು ಚಿರಸ್ಥಾಯಿಗೊಳಿಸೋದ್ರಲ್ಲಿ, ಅವರ ಚಿಂತನೆಯನ್ನು ಒಯ್ಯುವ ವಿಚಾರದಲ್ಲಿ ಖಂಡಿತವಾಗಿ ನಾವು ಎಲ್ಲರೂ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀವಿ. ನಾವೆಲ್ಲರೂ ಕೂಡ ಮಾಡಬೇಕಾದ್ದು ಖಂಡಿತ ನಾವು ಮಾಡಿಲ್ಲ. ಅವರ ಮೂಲಾಶಯ ಜೊತೆ ಇದ್ದೀವಿ. ಆದರೆ ದೊರೆಸ್ವಾಮಿ ಅವರಿಗೆ ನಾವು ಏನು ಗೌರವ ಸಲ್ಲಿಸಬೇಕಾಯಿತು, ಅಥವಾ ಕರ್ನಾಟಕ ಅವ್ರನ್ನ ಹೆಂಗೆ ತನ್ನ ಇದನ್ನು ಸ್ಮರಣೆಯನ್ನು ಕೊಡಬೇಕಾಯ್ತು ಅದು ಕೊಟ್ಟಿಲ್ಲ. ಆ ಸರ್ಕಾರಗಳಂತೂ ಕೊಡೋದಿಲ್ಲ. ಆದರೆ ನಾವು ಏನು ಮಾಡಬೇಕಾಯಿತು ಆ ಒಂದು ಕರ್ತವ್ಯದಲ್ಲಿ ನಮ್ಮೆಲ್ಲರ ಕಡೆಯಿಂದ ಲೋಪ ಆಗಿದೆ. ಈ ಸಂದರ್ಭದಲ್ಲಿ ಈಗ ದೊರೆಸ್ವಾಮಿಯವರ ಪ್ರತಿಷ್ಠಾನ, ಸ್ಮಾರಕ ಪ್ರತಿಷ್ಠಾನ ಅಂತ ಮಾಡಿ, ಅದು ಇಂದ್ರಮ್ಮ ಅವ್ರು ಇರ್ಬೋದು, ನಮ್ಮ ಬಾಬಣ್ಣವ್ರು ಇರ್ಬೋದು, ಅಲಿಬಾಬು ಅವ್ರು ಇರ್ಬೋದು, ನಮ್ಮ ಸಿರಿಮನ್ ನಾಗರಾಜ್ ಇರ್ಬೋದು, ಮುಂತಾದ ನೀವೆಲ್ಲ ಗೆಳೆಯರೆಲ್ಲ ಸೇರ್ಕೊಂಡು ಇದನ್ನು ಏನು ಶುರು ಮಾಡಿದ್ದೀರಿ, ನಿಜವಾಗ್ಲೂ ನಿಮ್ಮೆಲ್ಲರಿಗೂ ನಮ್ಮೆಲ್ಲರ ಕಡೆಯಿಂದ ದೊಡ್ಡ ಧನ್ಯವಾದಗಳು. ನೀವು ಅದನ್ನು ಉಳಿಸಿ ಅದನ್ನು ಶುರು ಮಾಡಿದ್ದೀರಿ ಅಂದ್ರೆ ದೀಪ ಆರ್ದಂಗೆ ಮೇಂಟೈನ್ ಮಾಡಿದ್ದೀರಿ. ಆದರೆ ಬರೀ ಇದನ್ನು ದೀಪಗೊಳಿಸಬಾರ್ದು. ದೊರೆಸ್ವಾಮಿ ಬರೀ ಒಂದು ಹಣತೆಯಾಗಿರುವಂಥ ವ್ಯಕ್ತಿ ಅಲ್ಲ, ಅವರೊಂದು ಬೆಳಕು. ಆ ಬೆಳಕಾಗಿ ಬೆಳೆಸಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು. ಅದಕ್ಕೆ ಶಿವರಾಮೇಗೌಡರು ಏನು ಹೇಳಿದ್ರು ಆ ವಿಚಾರ ಬಹಳ ಕರೆಕ್ಟು.
ದಯವಿಟ್ಟು ನೀವು ಟ್ರಸ್ಟ್ ಏನು ಮಾಡಿದಿರೋ ಕೋಆರ್ಡಿನೇಟಿಂಗ್ ಬಾಡಿಯಾಗಿರಿ, ಕೆಲಸಗಳನ್ನು ಎಲ್ಲರಿಗೂ ಹಂಚಿ. ಈಗ ಸಿದ್ದರಾಮಯ್ಯ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ಆಗಲೇಬೇಕು, ಅದು ಯಾರೋ ನಮ್ಮಲ್ಲಿ ಯಾರಿಗಾದ್ರು ವಹಿಸಿ, ಅದು ನನಗೋ ಬಿ ಆರ್ ಪಾಟೀಲ್ರಿಗೋ ಸಿದ್ದನಗೌಡ ಪಾಟೀಲ್ರಿಗೋ ವೀರ್ ಸಂಗಯ್ಯವ್ರಿಗೋ ಯಾರೋ ಒಬ್ರಿಗೆ ವಹಿಸಿ. ಏನು ಮಾಡ್ತಿರೋ ಗೊತ್ತಿಲ್ಲ, ಅಪಾಯಿಂಟ್ಮೆಂಟ್ ಆಗಲೇಬೇಕು. ಮೇ 26ನೇ ತಾರೀಕು ದೊಡ್ಡ ಕಾರ್ಯಕ್ರಮ ಆಗಲೇಬೇಕು. ಅದಕ್ಕೆ ಯಾರಿಗಾದ್ರೂ ಇಂಥವ್ರು ಇಂಥವ್ರು ನೀವು ವಹಿಸ್ಕೊಳ್ಳೇಬೇಕು ಅಂತೇಳಿ ಯಾವ್ಯಾವ ಕೆಲಸಗಳೇನಿದೆಯೋ ನಮ್ಮೆಲ್ಲರೂ ಕೂಡ ನೋಡೋ ಕೂಡ ಹಂಚಿಕೆ ಆಗುವಂಥ ಕೆಲಸ ಆಗಲಿ. ನಾವೆಲ್ಲರೂ ಸೇರಿ ಇನ್ನೂ ನಮಗೆ 45 ದಿವಸ ಇದೆ. ಇವತ್ತು ಏಪ್ರಿಲ್ 10ರಲ್ಲಿ ಇದ್ದೀವಿ, ಮೇ 26 ಅಂತ ಹೇಳಿದ್ರೆ ಕರೆಕ್ಟಾಗಿ 45 ಡೇಸ್. ಈ 45 ಡೇಸ್ನಲ್ಲಿ ದೊರೆಸ್ವಾಮಿ ಅವರು ಯಾವ್ದೆಲ್ಲ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಕನಿಷ್ಠ ಅವರೆಲ್ಲರನ್ನು ಕರ್ನಾಟಕದಲ್ಲಿ ಯಾರಿದ್ದಾರೆ ಅವರೆಲ್ಲರನ್ನೂ ಕರೆಯೋಣ, ಯಾರು ತಪ್ಪಬಾರದು. ದಿಡ್ಡಹಳ್ಳಿಯಲ್ಲಿ ಕೊಡಗಿನಲ್ಲಿ ದಿಡ್ಡಹಳ್ಳಿಯಲ್ಲಿ ಇದ್ದಂಥ ಹೋರಾಟ ಮಾಡಿದಂಥವ್ರು ಇದ್ದವರು. ದೊರೆಸ್ವಾಮಿ ಅವರು ಬೆಳಗಾಂಗೆ ಹೋಗಿ ಹೋರಾಟ ಮಾಡಿದ್ದಿರ್ಬೋದು, ಅವರು ಕೊಪ್ಪಗೆ ಹೋಗಿರ್ಬೋದು, ಕೊಪ್ಪಳಗೆ ಹೋಗಿರ್ಬೋದು, ಎಲ್ಲೆಲ್ಲಿ ಹೋಗಿದಾರೋ, ಎಲ್ಲೆಲ್ಲಿ ನಡೆದಾಡಿದಾರೋ ಎಲ್ಲ ಕಡೆ ಇರುವಂತಹ ಹೋರಾಟಗಾರರನ್ನ ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸೋಣ. ಅದೇ ಸಂದರ್ಭದಲ್ಲಿ ದೊರೆಸ್ವಾಮಿಯವರ ಕುರಿತು ಒಂದು ಪುಸ್ತಕ ಗೌರಿ ಮೀಡಿಯಾ ಟ್ರಸ್ಟಿಂದ ಒಂದು ಬಂದಿತ್ತು ಆಲ್ರೆಡಿ. ಯಾವಾಗ ಈ ಯತ್ನಾಳೆಲ್ಲ ಕೂಡ ಅಟ್ಯಾಕ್ ಶುರು ಆಯಿತು ಅವಾಗ ಬಂದಿತ್ತು. ಅದನ್ನು ಇವತ್ತಿನ ಕಾಲಕ್ಕೆ ಬೇಕಾಗಂತ ಸ್ವಲ್ಪ ರೀಎಡಿಟ್ ಮಾಡ್ಕೊಂಡು ಇನ್ನೊಂದ್ಸರಿ ರೀಪಬ್ಲಿಷ್ ಮಾಡ್ಕೊಳ್ಳೋಣ. ಇದನ್ನು ಮಾಡ್ಕೊಂಡು ಮತ್ತೆ ಈ ಸರ್ಕಾರದವ್ರಿಗೂ ತಾಕೀತು ಮಾಡೋಣ, ನೀವು ಕಂಪಲ್ಸರಿ ಮಾಡಲೇಬೇಕು, ಇಲ್ಲಾಂದ್ರೆ ಧರಣಿ ಕೊಡ್ತೀವಿ ಬಂದು ದೊರೆಸ್ವಾಮಿ ಹೆಸರಿನಲ್ಲಿ ಅಂತ ಹೇಳೋಣ. ರಿಕ್ವೆಸ್ಟ್ ಏನಲ್ಲ, ಅದು ನಾವು ಹಕ್ಕು ಅವ್ರು ಮಾಡಲೇಬೇಕಾಗಿರೋವಂಥದ್ದು. ಅವ್ರು ನಿಜ ಹೇಳ್ಬೇಕಂದ್ರೆ ಅವರೆಲ್ಲ ಫಲಾನುಭವಿಗಳು, ದೊರೆಸ್ವಾಮಿಯವರ ಫಲಾನುಭವಿಗಳು, ಅಲ್ಲಿ ಕೂತಿರೋರೆಲ್ಲ ಕೂಡ. ಅವ್ರು ಇಷ್ಟು ಮಾಡಲ್ಲ ಅಂತ ಹೇಳಿದ್ರೆ ಅವ್ರು ಅಲ್ಲಿ ಕುಂದಲಿಕ್ಕೆ ಅನರ್ಹರು ಅಂತ ಆಗ್ತದೆ. ಸೊ ಹಂಗಾಗಿ ಅವ್ರು ಮಾಡಲೇಬೇಕು ಅಂತ ಅವ್ರು ಪಟ್ಟಿಡಿಯನ್ನ ಮೇ 26 ಸರ್ಕಾರನು ಘೋಷಣೆ ಮಾಡಲೇಬೇಕು. ಆ ರೀತಿಯ ಒಂದು ಒತ್ತಡ ತರುವಂಥ ಕೆಲಸನೂ ಕೂಡ ಇದ್ರ ಜೊತೆ ಮಾಡೋಣ ಅಂತ ಅನಿಸ್ತದೆ. ಮೇ 26 ಎಲ್ಲಿ ಮಾಡೋಣ ಅಂತ ನೀವೆಲ್ಲ ತೀರ್ಮಾನಿಸಿರೋ ಟ್ರಸ್ಟು ಖಂಡಿತವಾಗಿಯೂ ಎಲ್ಲರೂ ಸೇರಿ ಸಾವಿರಾರು ಜನರನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ಅದನ್ನು ಯಶಸ್ವಿಗೊಳಿಸೋಣ ಅಂತ ಅನಿಸ್ತದೆ. ನಮಸ್ಕಾರ. ನಾವೆಲ್ಲ ಅದೃಷ್ಟವಂತರೇ. ಬಿಳಿ ಮೋತಿಯ ಜನರನ್ನ ಓಡಿಸಿರ್ತಕ್ಕಂಥ ಒಬ್ಬ ಹೋರಾಟಗಾರ ಮತ್ತು ಕರಿಯ ಮೂತಿ ಜನರ ಹತ್ರ ಹೋರಾಟವನ್ನು ಮುಂದುವರಿಸಿರ್ತಕ್ಕಂಥ ಮಹಾನ್ ಚೇತನ ಎಚ್ ದೊರೆಸ್ವಾಮಿ ಅವ್ರ ಮಧ್ಯೆ ನಾವೆಲ್ಲ ಬದುಕಿದ್ವಿ, ಅವ್ರ ಜೊತೆ ಸಂಪರ್ಕ ಇದ್ದೀವಿ ಅನ್ನೋದೇ ಅತ್ಯಂತ ಸಂತೋಷ ಮಾತ್ರ ಅಲ್ಲ, ಇಡೀ ಚರಿತ್ರೆಗೆ ದಾಖಲೆ ಆಗ್ತಕ್ಕಂಥದ್ದು ನಾವೆಲ್ಲರೂ. ಸಾಮಾನ್ಯದ ವಿಷಯ ಅಲ್ಲ. ಈ ದೇಶದ ಸ್ವತಂತ್ರ ಚಳವಳಿಯ ಅಗ್ರಗಣ್ಯ ನಾಯಕರಾಗಿರ್ತಕ್ಕಂಥ ಗಾಂಧೀಜಿಯನ್ನ ಹತ್ಯೆ ಮಾಡಿರ್ತಕ್ಕಂಥ ವಿಚಾರಗಳಿಗೆ ಕೂಡ ಬಹಳ ಸ್ಪಷ್ಟವಾದ ಸತ್ಯವಾದ ಮಾಹಿತಿಯನ್ನ ನಾಥರಾಮ್ ಗೋಡ್ಸೆ ಅಂತಕ್ಕಂಥವನಿಗೆ ಟ್ರೈನಿಂಗ್ ಆಗಿದ್ದು ಕರ್ನಾಟಕದಲ್ಲಿ ಅಂತಕ್ಕಂಥ ಮಾಹಿತಿಯನ್ನ ಇಡೀ ರಾಷ್ಟ್ರಕ್ಕೆ ಬಿಚ್ಚಿ ಹೇಳಿರ್ತಕ್ಕಂಥ ಮಹಾನ್ ಶಕ್ತಿ ಎಚ್ ದೊರೆಸ್ವಾಮಿ ಅವರು ನಮ್ಮ ಮಧ್ಯೆ ಇದ್ರು ಅನ್ನೋದೇ ದೊಡ್ಡ ಹೆಮ್ಮೆಯ ವಿಚಾರ. ಯಾವುದೇ ಧರ್ಮದ ಮೂಲಭೂತ ಪ್ರತಿಪಾದಕರು ಪ್ರಪಂಚಕ್ಕೆ ನಾಶಕ್ಕೆ ಕಾರಣ ಅವರು. ಅದು ಹಿಂದೂಗಳು ಇರ್ಬೋದು, ಮುಸ್ಲಿಮರು ಇರ್ಬೋದು, ಕ್ರೈಸ್ತರು ಇರ್ಬೋದು. ಆ ಮೂಲಭೂತವಾದಿಗಳನ್ನ ಎಂದೂ ಕೂಡ ಒಪ್ಪದೇ ಇರತಕ್ಕಂಥ ಮನೋಸ್ಥಿತಿಯಲ್ಲಿ ಬದುಕಿರ್ತಕ್ಕಂಥ ಎಚ್ ದೊರೆಸ್ವಾಮಿ ಅವರು ಇಡೀ ಕರ್ನಾಟಕದ ರೈತರ, ಕೂಲಿಕಾರರ, ವಿದ್ಯಾರ್ಥಿ ಯುವಜನರ ಒಬ್ರದ ಇಬ್ಬರದ ನಮ್ಮ ಸಿದ್ದನಗೌಡರು ಪಾಟೀಲರು ಮಾತಾಡ್ತಾ ಹೇಳಿದ್ರು, ಅವರು ಇಡೀ ಕರ್ನಾಟಕದ ಹೋರಾಟದ ಪ್ರತೀಕವಾಗಿರ್ತಕ್ಕಂಥ ಮಹಾನ್ ಶಕ್ತಿಯಾಗಿದ್ರು. ಅದು ಸಣ್ಣ ಹೋರಾಟ ಇರ್ಬೋದು, 20 ಜನರು ಹೋರಾಟ ಇದ್ರು ಅವ್ರು ಕರ್ಕೊಂಡು ಹೋಗ್ತಾ ಇದ್ರು, ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಸೇರಿದ್ರು ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ಇಡೀ ಸರ್ಕಾರಕ್ಕೆ ತಾರ್ಕಿಕ ಹಂತಕ್ಕೆ ಒಯ್ತಕ್ಕಂಥ ಅನೇಕ ಪ್ರಶ್ನೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಸಾರಿಸಿರ್ತಕ್ಕಂಥ ಮಹಾನ್ ಚೇತನ ಯಾರಾದ್ರೆ ಎಚ್ ದೊರೆಸ್ವಾಮಿ ಅವರು. ಅವ್ರ ಬಗ್ಗೆ ನನಗೇನು ಗೊತ್ತೋ ನಿಮ್ಮೆಲ್ಲರಿಗೂ ಕೂಡ ಭಾಳ ಚೆನ್ನಾಗಿ ಗೊತ್ತು. ನಾವು ನಮ್ಮ ಬಾಬಣ್ಣ ಅನೇಕ ಸಾರಿ ಅವ್ರ ಜೊತೆ ನಾವು ಪ್ರಯಾಣ ಮಾಡಿದ್ವಿ. ಕಾವೇರಿ ಡ್ಯಾಮಿನ ಹತ್ರ ಹೋಗಿದ್ವಿ. 1-2 ಅಂತ 1000 ಅನುಭವಗಳನ್ನ ಹಂಚ್ಕೋಬಹುದು. ಬಾಬು ಅಕಸ್ಮಾತ್ ಓಪನ್ ಹಾರ್ಟ್ ಸರ್ಜರಿ ನಮ್ಮ ಬಾಬಣ್ಣಗೆ ಆಗದೇ ಇದ್ರೆ ಅವರು ಏಕಾಂಗಿತನವನ್ನು ಅನುಭವಿಸ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ಅವರಿಗೆ ಹೋರಾಟ ಬೇಕು, ಜನರು ಬೇಕು, ನಿರಂತರ ಅವರು ಜನರ ಮಧ್ಯೆ ಬೆರೀತಕ್ಕಂಥ ಮನೋಸ್ಥಿತಿ ಹೊಂದಿದ್ರು. ಯಾಗ ಕೋವಿಡ್ ಸಂದರ್ಭದಲ್ಲಿ ಒಂದು ಕಡೆ ಇವರಿಗೆ ಆಪರೇಷನ್ನು, ಒಂದು ಕಡೆ ಅಂಥ ಸ್ಥಿತಿ. ಹೌದು, ಸಿದ್ದನಗೌಡರು ಹೇಳಿದ್ದು ಸರಿ, ಯಾರೂ ಕೂಡ ಆಯುಷನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಭೂಮಿ ಮೇಲೆ ಅವಕಾಶ ಇಲ್ಲ, ಒಂದು ದಿನ ಅಂತ್ಯ ಆಗಲೇಬೇಕು. ಆದರೆ ಅಂಥ ಚೇತನ
ಅದು ಕರ್ನಾಟಕದ ಎಲ್ಲ ಚಳವಳಿಗಳು, ಅದು ಜನಪರ ಎಲ್ಲ ಚಳವಳಿಗಳ ಮುಖವಾಣಿಯಾಗಿದ್ರಲ್ಲ, ಅದನ್ನು ನೆನೆಸ್ಕೊಂಡು ಅವರಿಗೆ ಸಲ್ಲಿಸ್ತಕ್ಕಂಥದ್ದು ಒಂದು ಮೂರ್ತಿನೂ ಮಾಡ್ಬೋದು, ಮೆಟ್ರೋ ಹೆಸರು ಇಡ್ಬೋದು. ಅವೆಲ್ಲ ಸಾಂಕೇತಿಕ ಬೇಕೇ ಬೇಕು. ಈ ಜನರ ಮಧ್ಯೆ ಜಾಗೃತಿಗೊಳಿಸ್ತಕ್ಕಂಥ ಸಂಕೇತಗಳು ಅವಷ್ಟೇ. ಆದರೆ ಅವರು ನಂಬಿರ್ತಕ್ಕಂಥ ಸಿದ್ಧಾಂತಗಳು, ಅವರು ಜನಪರ ನಿಲುವುಗಳನ್ನು ಮನದಟ್ಟು ಮಾಡ್ತಕ್ಕಂಥ 10 ಅಂಶಗಳ ಮೇಲೆ ಒಂದು ಕಾರ್ಯಕ್ರಮದ ಒಂದು ಪ್ರಕಟಣೆ ಮಾಡಿ, ಒಂದು ಬುಕ್ಲೆಟ್, ದೊರೆಸ್ವಾಮಿ ಅವರು ಹಿಂಗಿದ್ರು, ಈ ವಿಚಾರಗಳಿಗೆ ಇವರು ನಿಲುವು, ಅದನ್ನು ಮುಂದುವರಿಸ್ತಕ್ಕಂಥ ಕಾರ್ಯವನ್ನು ಕೂಡ ಎಚ್ ದೊರೆಸ್ವಾಮಿ ಅವರ ಟ್ರಸ್ಟು ನಾವು ಮಾಡ್ತಕ್ಕಂಥದ್ದನ್ನು ಕೈಗೆತ್ತೇಬೇಕು ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡ್ತಾ ನನ್ನ ಮಾತು ವಿರಾಮ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ದೊರೆಸ್ವಾಮಿ ಅವ್ರನ್ನ ನೋಡಿದ್ದೀನಿ, ಮುಖತಃ ಮಾತಾಡಿದ್ದೀನಿ ಅವ್ರ ಜೊತೆಯಲ್ಲಿ. ನಮ್ಮ ನೂರ್ ಶ್ರೀಧರ್ ಹೇಳಿದಾಗೆ ಸರ್ಕಾರಗಳು ಯಾರನ್ನು ಅವ್ರನ್ನ ಭಾಳ ಪ್ರೀತಿ ಮಾಡ್ತಾ ಇರಲಿಲ್ಲ. ತೋರಿಕೆಗೆ ಬಂದಾಗ ಅಷ್ಟೇ ಅವ್ರನ್ನ ಹೇಳ್ತಾ ಇದ್ರೆ ಹೊರತು ಅವ್ರು ಬಂದರೆ ಯಾಕೆ ಬಂದಪ್ಪ ಇವನು ಅನ್ನುವಂಥ ಭಾವನೆ ಇತ್ತು. ನಾನು ಸರ್ಕಾರದಿಂದ ಹತ್ತಿರದಿಂದ ನೋಡಿದ್ದೀನಿ. ನಾನು ಈ ರೀತಿಯ ಒಂದು ಆ್ಯಟಿಟ್ಯೂಡು ನಮ್ಮ ಆಳುವ ಸರ್ಕಾರಗಳಿದೆ, ಅದು ಕಾಂಗ್ರೆಸ್ ಸರ್ಕಾರ ಇರ್ಬೋದು, BJP ಸರ್ಕಾರ ಇರ್ಬೋದು, ಇನ್ಯಾವುದೇ ಸರ್ಕಾರ ಇರ್ಬೋದು, ಎಲ್ಲ ಸರ್ಕಾರಗಳು ಕೂಡ ಅಧಿಕಾರಿಗೆ ಬಂದ ತಕ್ಷಣ ಅವರು ಅವರನ್ನು ಪ್ರಶ್ನೆ ಮಾಡುವಂಥವ್ರನ್ನ ಒಂದೇ ನೋಟದಲ್ಲಿ ನೋಡ್ತಾರೆ. ಹಾಗೆ ಅವ್ರಿಗೆ ಎಲ್ಲ ಚಳುವಳಿಗಾರರು ಕೂಡ ಅವ್ರಿಗೆ ತೋರಿಕೆಗೆ ಬೇಕಷ್ಟೇ. ನೂರ್ ಶ್ರೀಧರ್ ಭಾಳ ಚೆನ್ನಾಗಿ ಹೇಳಿದ್ರು, ಇವರೆಲ್ಲ ಅವರ ಫಲಾನುಭವಿಗಳು ಅಂತ. ಎಲ್ಲ ಚಳುವಳಿಗಳ ಫಲಾನುಭವಿಗಳು ಇವತ್ತು ಇದ್ದಾರೆ. ಆದರೆ ಆ ಚಳುವಳಿಗಾರರು ನಿಜವಾದ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಾಗ ಅದಕ್ಕೆ ಪಾಸಿಟಿವ್ ಆಗಿ ಮಾಡುವಂಥ ಒಂದು ಮನೋಭಾವ ಅವರಿಲ್ಲ. ಇವಾಗ ದೇವನಹಳ್ಳಿ ಹೋರಾಟ ನೋಡಿ, ಎಷ್ಟೊಂದು ಕಷ್ಟಪಟ್ಟು ಎಲ್ಲರೂ ಒಂದು ಹೋರಾಟ ಮಾಡಿದ್ವಿ. ಆದರೆ ಅಂತಿಮವಾಗಿ ಅದು ಅವ್ರಿಗೆ ರೈತರುಗಳಿಗೆ ಭಾಳ ಕಷ್ಟವಾದಂಥ ಒಂದು ಪ್ರತಿಫಲವನ್ನು ನೀಡಿದೆ. ಹೀಗೆ ನಾವು ಸರ್ಕಾರಗಳನ್ನು ಯಾವತ್ತೂ ನಂಬಾರ್ದು, ನಮ್ಮ ಶಕ್ತಿ ಮೇಲೆ ನಾವು ನಂಬಿಕೆ ಇಡಬೇಕು. ನೂರ್ ಶ್ರೀಧರ್ ಅವರು ಹೇಳಿದಾಗೆ ಎಚ್ ದೊರೆಸ್ವಾಮಿ ಅವ್ರ ಬಗ್ಗೆ ಪ್ರೀತಿ ಇರುವಂಥ ಎಲ್ಲರೂ ಸೇರಿ ಈ ಮೇ 26ನೇ ತಾರೀಕು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡೋಣ. ಇದು ದೊರೆಸ್ವಾಮಿ ಅವ್ರ ಬಗ್ಗೆ ಇವತ್ತಿನ ಯುವ ಪೀಳಿಗೆ ಏನೂ ಗೊತ್ತಿಲ್ಲ. ಹಾಗಾಗಿ ಅವರನ್ನು ಮೊದಲು ಪ್ರಾಥಮಿಕವಾಗಿ ನಮ್ಮ ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂಥ ಒಂದು ಸಣ್ಣ ಸಣ್ಣ ಪುಸ್ತಕಗಳಾಗಬೇಕು. ಮತ್ತು ಅವ್ರು ಯಾವ್ಯಾವ ಹೋರಾಟಗಳು ಮಾಡಿದ್ದಾರೆ ಅದರದ್ದೆಲ್ಲ ಸಣ್ಣ ಸಣ್ಣ ಕೈಪಿಡಿಗಳಾಗಬೇಕು. ಶ್ರೀಧರ್ ಅವ್ರು ಹೇಳಿದಾಗೆ ಅವರು ಇಡೀ ಕರ್ನಾಟಕದಾದ್ಯಂತ ಭಾಳಷ್ಟು ಚಳುವಳಿಗಳನ್ನು ಮಾಡಿದ್ದಾರೆ. ನನಗೆ ನೆನಪಿರುವಂಥದ್ದು ಮಂಡೂರು ಮತ್ತು ಇತ್ತೀಚಿನ ಭೂಮಿ ಹೋರಾಟದ ಬಗ್ಗೆ ಭಾಳ ಪ್ರಮುಖವಾದ ಚಳುವಳಿಗಳು ಇತ್ತೀಚಿನ ದಿನಗಳಲ್ಲಿ. ಅದಕ್ಕಿಂತ ಮುಂಚೆ ಕೂಡ ಅವರು ಬಹಳಷ್ಟು ಚಳುವಳಿಗಳನ್ನು ಮಾಡಿದ್ದಾರೆ. ಭಾಳ ಚೆನ್ನಾಗಿ ಹೇಳಿದ್ರು ನಮ್ಮ ವೀರ ಸಂಗಯ್ಯನವರು. ಗೋಡ್ಸೆ ಅವ್ರ ಬಗ್ಗೆ ಎಲ್ಲರೂ ಮಾತಾಡಲಿಕ್ಕೆ ಹಿಂಜರಿತಾರಂಥ ಸಂದರ್ಭದಲ್ಲಿ ಅವರು ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಮಾಡುವಂಥದ್ರಲ್ಲಿ ಗೋಡ್ಸೆ ಅವರ ಪಾತ್ರ ನೇರವಾಗಿದೆ. ಅವತ್ತಿನ ಪತ್ರಿಕೆಗಳಲ್ಲಿ ಕೂಡ ಈ ಸುದ್ದಿ ಪ್ರಕಟವಾಗಿತ್ತು ಅನ್ನುವಂಥ ಒಂದು ಗಹನವಾದ ವಿಷಯವನ್ನು ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ವ್ಯಕ್ತಪಡಿಸಿದಂಥ ಮಹಾನುಭಾವರವರು. ಇಂತಹ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿರುವಂಥ ಪ್ರತಿಷ್ಠಾನ ನಮ್ಮ ಇತಿಮಿತಿನಲ್ಲಿ ಒಂದು ಅವರ ನೆನಪು ಸಮಾಜದಲ್ಲಿ ಉಳಿಯುವಂಥ ಒಂದು ಕೆಲಸವನ್ನು ಮಾಡಬೇಕು. ಎಲ್ಲ ಹೋರಾಟಗಾರರು, ನಾನೆಲ್ಲ ಹೋರಾಟಗಾರರಲ್ಲಿ ನಾನು ಯಾವುದೇ ಹೋರಾಟದಲ್ಲಿ ಭಾಗವಹಿಸಿಲ್ಲ, ಆದರೆ ಹೋರಾಟಗಳನ್ನು ಹತ್ತಿರದಿಂದ ನೋಡಿದ್ದೀನಿ ಮತ್ತು ಆ ಹೋರಾಟಗಳ ಬಗ್ಗೆ ಸಹಾನುಭೂತಿ ಇದೆ. ನಿಮ್ಮೆಲ್ಲರ ಜೊತೆಯಲ್ಲಿ ನಾನು ಕೂಡ ಸಹಕಾರ ನೀಡ್ತೀನಿ ಅಂತ ನನ್ನ ಮಾತುಗಳನ್ನ ಮುಗಿಸ್ತಾ